ರವಿ ಅಂದರೆ ಹೀಗೆ ಸ್ವಲ್ಪ ದಟ್ ದುಬಾರಿ ವಾಟ್ ಎವರ್ ಮೇ ಬಿ ಸರ್. ನನಗೆ ಗೊತ್ತಿರೋದೇನೆಂದರೆ ಒಂದು ಚಿತ್ರದಲ್ಲಿ ಆ ಥರ ಬಡ್ಜೆಟ್ ಇದೆ, ಆ ಸಿನಿಮಾಗೆ ಅದು ಅವಶ್ಯಕತೆ ಇದೆ ಅಂದಾಗ ಅದು ಬೇರೆ ಆಗುತ್ತೆ. ಮಾಡಿರ್ಬೋದೇನೋ, ನಮ್ಮಲ್ಲೂ ಮಾಡಿರ್ತಾರೆ, ಇಲ್ಲ ಅಂತಲ್ಲ. ಈ ಸಿನಿಮಾದಲ್ಲಿ ದುಬಾರಿ ಆಲ್ರೆಡಿ ಇತ್ತು. ಸೆಕೆಂಡ್ ಇನ್ನೊಂದೇನೆಂದರೆ ಎಷ್ಟು ವೆಲ್ ಪ್ಲ್ಯಾಂಡ್ ಇತ್ತು ಅಂದರೆ ಅವ್ರಿಗೆ ಏನು ಅದರ ಅವಶ್ಯಕತೆ ಬರಲಿಲ್ಲ ಎಕ್ಸ್ಟ್ರಾ ಬೇಕು ಅಂತ. ಯಾಕಂದರೆ ನಾವಿದ್ವಿ, ಅವ್ರು ಹೇಳೋಕ್ಕಿಂತ ಮುಂಚೆ ಎಲ್ಲರೂ ಮೇಕಪ್ ಹಾಕ್ಕೊಂಡಿದ್ರು, ಹೇಳೋಕ್ಕಿಂತ ಮುಂಚೆ ಲೈಟಿಂಗ್ ರೆಡಿ ಇತ್ತು. ಇದ್ರ ಮೇಲೆ ಒಬ್ಬ ಸ್ಟಂಟ್ ಕೊರಿಯೋಗ್ರಾಫರ್ಗೆ ಹಿ ಡಸಂಟ್ ನೀಡ್ ಎನಿಥಿಂಗ್. ಇವಾಗ ನಾವು ಒಂದು ಟೈಮಿಗೆ ಬಂದಿಲ್ಲ, ಲೈಟಿಂಗ್ ಸರಿ ಆಗ್ತಾ ಇಲ್ಲ, ಮಳೆ ಬಂತು, ಅಡಚಣೆಗಳಾಯಿತು ಅಂದಾಗ ಬೇರೆ ಆಗುತ್ತೆ. ಇಲ್ಲ ಪ್ಲಾನಿಂಗೇ ಇಲ್ಲ ಅಂದಾಗ. ನಮ್ಮ ಸೆಟ್ಟಲ್ಲಿ ಪ್ಲಾನಿಂಗ್ ಇಲ್ಲ ಅಂದರೆ ಸಿನಿಮಾನೇ ಕಂಪ್ಲೀಟ್ ಆಗ್ತಾ ಇರಲ್ಲ, ಸ್ಟಂಟ್ ಬಿಡಿ. ಬಟ್ ಸ್ಟಂಟಲ್ಲಿ ಇನ್ನೊಂದು ಯಾರಿಗೂ ಗೊತ್ತಿಲ್ಲದೆ ಇರೋದೇನೆಂದರೆ, ಬೆಳಗ್ಗೆ ಎಲ್ಲ ನಾವು ಕಂಠೀರವದಲ್ಲಿ ಶೂಟಿಂಗ್ ಮಾಡ್ತಾ ಇದ್ದೀವಿ. ಅವರು ಲೈಟ್ ಹೌಸ್ದು ಇಂಟೀರಿಯರ್ ಸೆಟ್ ಹಾಕಿದ್ದಾರೆ. ಬೆಳಗಿಂದ 4 ಗಂಟೆ 5 ಗಂಟೆ 6 ಗಂಟೆವರೆಗೂ ನಾನು ಅಲ್ಲಿರ್ತಾ ಇದ್ವಿ. 2ನೇ ಯೂನಿಟ್ ಹಾಕೊಂಡು ಅಲ್ಲಿ ಲೈಟಿಂಗ್ ರೆಡಿ ಮಾಡಿರೋರು. ಅಲ್ಲಿಂದ ನಾವು ಕಾರ್ ಹಾಕೊಂಡು ಆ ಸೆಟ್ಟಿಗೆ ಹೋಗ್ತಾ ಇದ್ದೆ. ಸೆಟ್ಟಲ್ಲಿ ಹೋದರೆ ಆ ಕಾರ್ ಜರ್ನಿ ಒಳಗೆ ಏನು ನಿದ್ದೆ ಇದೆಯೋ ಅಷ್ಟೇ ನಿದ್ದೆ. ಅದಾದಮೇಲೆ ಸೆಟ್ಟಲ್ಲಿ ಹೋಗ್ತಿದ್ದಾಗೆ ರೆಡಿ ಆದರೆ ಅರೌಂಡ್ 2:30 3 o'clock ಇವರು ಬಿಡೋರು ನನ್ನ. 3 o'clock ಬಿಟ್ಟರೆ ಮನೆಗೆ ಹೋಗ್ತಾ ಇರಲಿಲ್ಲ. ಕಾರಲ್ಲಿ ಸ್ಟ್ರೈಟ್ ಹೋಗ್ತಾ ಇದ್ದಿದ್ದು ಕಂಠೀರವಾಗೆ ವ್ಯಾನಿಟಿ ಒನಲ್ಲಿ ಮಲ್ಗಕ್ಕೆ. ಅಲ್ಲಿ ಹೋದರೆ ಸ್ಟ್ರೈಟ್ ಹೋಗಿ ರೀಚ್ ಆಗೋಷ್ಟೊಳಗೆ 4:15. 7 ಗಂಟೆಗೆ ಮೇಕಪ್ ಹಾಕೊಂಡು ಫಸ್ಟ್ ಶಾಟ್ ಕೊಟ್ಟಿದ್ದೀನಿ. ಇದು ಸತತವಾಗಿ ಒಂದು 6 ರಿಂದ 7 ದಿನ ಕಂಟಿನ್ಯೂಸ್ ಆಗಿ ನಡೆದಿದೆ. ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದಿದ್ರು, ನಾವೆಲ್ಲೂ ಇವತ್ತವರೆಗೆ ಯಾಕೆ ಮಾತಾಡಿಲ್ಲ ಅಂದರೆ, ಸಿನಿಮಾ ಬರೋ ತನಕ ಇದ್ರ ಅವಶ್ಯಕತೆ ಇಲ್ಲ. ಇವತ್ತಿಗೆ ನಿಮಗೆ ಯಾಕೆ ಇದಿಷ್ಟು ಬೇಗ ಮುಗೀತು ಅಂದರೆ, ದಿಸ್ ಇಸ್ ಆಲ್ ಬಿಕಾಸ್ ಆಫ್ ಪ್ಲಾನಿಂಗ್ ಆ್ಯಂಡ್ ಎಕ್ಸ್ಟ್ರಾ ಹಾರ್ಡ್ ವರ್ಕ್. ಎಲ್ಲರಿಗೂ ಮನೆಗೆ ಹೋಗಿ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಮಲಗೋಣ ಅನಿಸುತ್ತೆ, ಸುಸ್ತಾಗುತ್ತೆ. ಯಾಕಂದರೆ ಇಲ್ಲೂ ಫೈಟು, ಅಲ್ಲೂ ಫೈಟು, ಇಲ್ಲಿ ಬೇರೆ ಮಾಸ್ಟ್ರು, ಅಲ್ಲಿ ಬೇರೆ ಮಾಸ್ಟ್ರು, ಅದಕ್ಕೆ ಸಾಲದಕ್ಕೆ ಡ್ಯಾನ್ಸ್ ಬೇರೆ, ವಿಪರೀತ ಚಳಿ ಬೇರೆ. ಅರ್ಥ ಆಯ್ತಾ? ಇದಿಷ್ಟು ನಡಿಬೇಕಾದ್ರೆ ಇವರು ಯಾವಾಗ ರವಿಗೆ ತಲೆಗೆ ಬರೋದು ಅಂದರೆ, ಈಗ ಅಲ್ಲೆಲ್ಲ ಮುಗಿಸ್ಕೊಂಡು ಬರ್ತಿದ್ದೀವಿ ಅಂತ ಗೊತ್ತಾದಾಗ ಇವರು ಮುಂಚಿತವಾಗಿ ಬಂದು ಎಲ್ಲ ಪ್ರಿಪೇರ್ ಮಾಡಿ ಶಾರ್ಟ್ ಟು ಶಾರ್ಟ್ ಡಿವಿಷನ್ ಇಟ್ಕೊಂಡಾಗ ಒಂದು ಹೇಳಬಲ್ಲ, ಈ ಸೆಟ್ಟಲ್ಲಿ ಇವರು ತೆಗಿಬೇಕಾದ್ರೆ 1 ನಿಮಿಷ ನಂದು ವೇಸ್ಟ್ ಮಾಡಿಲ್ಲ ಅವರು. ಅಂದರೆ ಹಿ ನ್ಯೂ ದ ಸ್ಟ್ರಗಲ್ ವಿ ಆರ್ ಗೋಯಿಂಗ್ ಥ್ರೂ. ನಿಂತ್ಕೊಂಡಲ್ಲೇ ಪಟ 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 ತೆಗೆದುಬಿಟ್ಟು ಇಮ್ಮಿಡಿಯೇಟ್ ಸರ್ ನೀವು ಹೊಡಿ ಅನ್ನೋರು. ಮುಗಿಸ್ಕೊಂಡು ನಾವು ಹೋದರೆ ಆವಾಗ ವಿಜಯ್ ಅವರು ಅಲ್ಲೆಲ್ಲ ಹೋಗಿರೋರು, ಅವ್ರು ಮುಗಿಸಿ ಇನ್ನೊಂದು ಈ ಮಧ್ಯದಲ್ಲಿ DOP ಇಲ್ಲೂ ಇರಬೇಕು, ಅಲ್ಲೂ ಇರಬೇಕು, ಇದೊಂದು ಯೂನಿಟು ಅದೊಂದು ಯೂನಿಟು. ಅದಕ್ಕೆ ನಾನು ಹೇಳಿದ್ದು, ಶೇಖರ್ ಚಂದ್ರು ಆ್ಯಂಡ್ ವಿಜಯ್ ನಾನು ಲಾಸ್ಟ್ ಪ್ರೆಸ್ ಮೀಟಿಂಗಲ್ಲಿ ಕೂತ್ಕೊಂಡಾಗಲೇ ಹೇಳಿದೆ, ಇವರಿಬ್ಬರು ಮಾಡಿರೋ ಕೆಲಸ ಯಾರೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ಎಸ್ಪೆಷಲಿ ನನ್ನ ಸಿನಿಮಾದಲ್ಲಂತೂ ಹೆಮ್ಮೆಯಿಂದ ಹೇಳಬಲ್ಲೆ, ಫಸ್ಟ್ ಇವರಿಬ್ಬರು ಹೀರೋಗಳು, ಆಮೇಲೆ ನಾವೆಲ್ಲ ಬಂದಿರೋದು. ನಾವೆಲ್ಲ ಆಮೇಲೆ ಶಿವಗೂ ಒಂದು ಸೆಟ್ ಹಾಕೋ ತನಕ ಅವ್ರು ಒದ್ದಾಡೋರು, ಅಲ್ಲೊಂದು ಚಿಕ್ಕ ಗ್ಯಾಪ್ ಸಿಗೋದು. ಅಜನೀಶಿಗೆ ನಾವು ಮುಗಿಸೋ ತನಕ ಗ್ಯಾಪ್ ಸಿಕ್ಕಿದೆ. ಇನ್ನೆಲ್ಲ ನಾನು KRJ ಅವರು ಇವಾಗಲೇ ಇದ್ದಿರೋದು. ಅರ್ಥ ಆಯ್ತಾ? ಈಗ ಇರಬೇಕಾದ್ರೆ ನನಗೆ ಗೊತ್ತಿರೋದು ದ 2 people ನನ್ನ ಪ್ರಕಾರ ಎಲ್ಲಾರ್ಕಿನ್ನ ಜಾಸ್ತಿ ಕಷ್ಟಪಟ್ಟಿರೋದು ವಿಜಯ್, ಚಂದ್ರು. ಅದಾದ್ಮೇಲೆ ನಾವುಗಳು ಬರ್ತೀವಿ ಸರ್. ಆ್ಯಂಡ್ ರವಿ ಬಗ್ಗೆ ನಾನು ಆ ಒಂದು ಪರ್ಟಿಕ್ಯುಲರ್ ಮಾತು ನನಗೆ ಗೊತ್ತಿರೋ ಹಾಗೆ, ಹಿ ಈಸ್ ದ ಮೋಸ್ಟ್, ನಮಗೆ ಗೊತ್ತಿರೋದ್ರಲ್ಲಿ ನಾನು ವರ್ಕ್ ಮಾಡಿದ್ದು ಮೋಸ್ಟ್ ವೆಲ್ ಪ್ಲ್ಯಾಂಡ್ ಹ್ಯೂಮನ್ ಬೀಯಿಂಗ್. ಫರ್ಗೆಟ್ ಸ್ಟಂಟ್. ಇವಾಗಿಂದ ನೋಡ್ತಾ ಇಲ್ಲ ಅವ್ರನ್ನ. ಒಂದು ಚಪ್ಪಲ್ ಹಾಕೊಂಡು ಇಂಡಸ್ಟ್ರಿ ಬಂದಾಗಿಂದ ರವಿ ವರ್ಮ ನಾನು ಒಟ್ಟೊಟ್ಟಿಗೆ ಬೆಳೆದಿರೋದು ಸರ್. ಅವತ್ತಿಂದ ನೋಡ್ಕೊಂಬಂದಿದ್ದೀನಿ. ಈ ಅಪ್ಪ ಇವತ್ತು ಎಲ್ಲ ಚಿತ್ರರಂಗದಲ್ಲೂ ಹೋಗಿ ಮಾಡಿಕೊಂಡು ಎಂತೆಂಥ ದಿಗ್ಗಜರಿಗೆಲ್ಲ ಸ್ಟೆಂಟ್ ಮಾಡ್ಕೊಂಬಂದಿದ್ದಾರೆ. ಆ ಡಿಸಿಪ್ಲಿನು, ಪ್ರಿನ್ಸಿಪಲ್ಲು, ಯೋಗ್ಯತೆ, ಅರ್ಹತೆ ಇವ್ಯಾವುದು ಇರಲಿಲ್ಲ ಅಂದರೆ ಇವ್ರು ಹೋಗೋಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಚೌಕಟ್ಟನ್ನು ದಾಟಿ ಹೋಗಿದ್ದಾರೆ ಅಂದಮೇಲೆ ರವಿ ವರ್ಮ ಇಸ್ ರವಿ ವರ್ಮ ಫಾರ್ ಸಮ್ ರೀಸನ್ ಸರ್. ಬಟ್ ಇವತ್ತಿಗೂ ಕನ್ನಡದಿಂದ ಬುಲಾ ಬಂದರೆ ಫಸ್ಟ್ ಓಡ್ ಬರ್ತಾರೆ, ಫಸ್ಟು ಒಂದು ಪ್ರಯಾರಿಟಿ ಕೊಡ್ತಾರೆ, ಅಷ್ಟೇ ಉತ್ಸಾಹದಲ್ಲಿ ಮಾಡ್ತಾರೆ. ನಮ್ಮಲ್ಲಂತೂ ಚೂರು ಆ ವರ್ಡೇ ಮರ್ತೋಗ್ತಾರೆ. ದುಬಾರಿ ಹೋಗಲೇ ಇಲ್ಲ ಸರ್. ದುಬಾರಿಯಾಗಿ ತೆಕ್ಕೊಟ್ಟು ಹೋದ್ರು ಸರ್ ನಮಗೆ ಇಷ್ಟೇ.